ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೂ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ನಿಮ್ಮ ಕೆಲಸ ನೀವು ಮಾಡಿಕೊಂಡು ಇದರಿಂದ ನಿಮ್ಗೇನಾದರೂ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನನಗಾಗಿರೋಂಥ ಅನುಭವಗಳ್ನ ನಾನು ತುಂಬ ವರ್ಷಾನುಗಟ್ಲೆ ಈ ಇದರಲ್ಲಿ ಓಡಾಡಿ ಆದಂಥ ಅನುಭವಗಳನ್ನ ನಮ್ಮ ಯಂಗ್ಸ್ಟರ್ಸ್ಗೆ ನಮ್ಮ ಹುಡುಗರಿಗಾಗಲಿ ಯಾರಿಗಾಗಲಿ ಒಟ್ಟಾರೆ ನಾನು ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಮ ಕೆಲಸ ನೀವು ಮಾಡಿಕೊಂಡು ಈ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಏನು ಹೇಳ್ತಿದ್ದೀನಪ್ಪ ಅಂತಂದರೆ, ನಮ್ಮ ರೈತರು ಬ್ಯಾಂಕ್ ಬ್ಯಾಲೆನ್ಸ್ ಅಂತಂದರೆ ಯಾವುದು? ಈಗ ಒಬ್ಬರು ಒಂದು ಕುರಿ ಕಾಯ್ತೀವಿ ಅಂತಂದರೆ ಅವರು ಕುರಿ ಕಾಯ್ತಾರೆ. ಅವರು ಅದು ನಮ್ಮ ಕಡೆ ನಾನು ಹೇಳ್ತಾ ಇರೋದು ಮಂದೆ ಹಾಕ್ತೀವಿ ಅಂತ ಹೇಳ್ತಾರೆ. ಆ ಮಂದೇಲಿ ಕೊಟ್ಟಿದ್ದ ದುಡ್ಡಲ್ಲಿ ಅವರು ಆ ವರ್ಷಕ್ಕೆ ಹಾಕ್ಬೋದು. ಬಟ್ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ಅವ್ರ ಕುರಿಲೇ ಇರುತ್ತೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸು. ಹಂಗೇನೆ ಈಗ ಒಬ್ಬರು ಯಾರೋ ಒಂದು ಕೆಲಸ ಒಟ್ಟಾರೆ ಆ ಕೆಲಸದ್ದು ಅಂತಂದರೆ ಅವ್ರು ಸೇವಿಂಗ್ಸ್ ಏನು ಮಾಡಿರ್ತಾರೆ, ಇಲ್ಲ ಅದರಿಂದ ಏನು ಪೆನ್ಷನ್ ರೂಪದಲ್ಲಿರುತ್ತೆ ಅದು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು, ನನಗೆ ಗೊತ್ತಿರೋಂಗೆ. ಇನ್ನು ನಮ್ಮ ರೈತರು ಬ್ಯಾಂಕ್ ಬ್ಯಾಲೆನ್ಸ್ ಅಂತಂದರೆ ಏನು ಅಂತಂತಂದರೆ, ಈಗ ನಾವು ರೈತರು ಪ್ರತಿ ವರ್ಷ ಬೆಳಿತೀವಿ ಮಾಡ್ತೀವಿ, ಅದು ಅವಾಗಿನ ಜೀವನಕ್ಕೆ ಆಗ್ಬೋದು. ಆದರೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ನಿಜವಾದ ಬ್ಯಾಂಕ್ ಬ್ಯಾಲೆನ್ಸ್ ಅಂತಂದರೆ ಅವ್ರ ಹೆಸ್ರಲ್ಲಿ ಎಷ್ಟು ಜಮೀನಿದೆ ಅದೇ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್. ಯಾಕೆ ಅಂತಂದರೆ ಕಷ್ಟ. ಇವಾಗ ಯಾವ ಬ್ಯಾಂಕು ಸಹ ನಮ್ಮ ರೈತರಿಗೆ ಲೋನ್ ಕೊಡಲ್ಲ, ಏನೂ ಕೊಡಲ್ಲ. ಕಷ್ಟ ಅಂತ ಬಂದಾಗ ಅವ್ರನ್ನ ಕೈ ಹಿಡಿಯೋದು ಅವರು ಜಮೀನು ಎಷ್ಟಿರುತ್ತೆ ಅನ್ನೋ ಜಮೀನು ಮೇಲೆ. ನನಗಾದಂಥ ಅನುಭವಗಳು, ನಾನು ಸುಮಾರು ಇದರಲ್ಲಿ ನಾನು ಒಂದು 5-6 ವರ್ಷ ಓಡಾಡಿ ಆದಂಥ ಅನುಭವಗಳ್ನ ನಾನು ಇಲ್ಲಿ ಹೇಳ್ತಾ ಇರೋದು. ಏನಪ್ಪ ಅಂತಂದರೆ, ಎಲ್ಲರೂ ನಾವು ಬಂದಿದ್ದ ದುಡ್ಡಲ್ಲಿ ನಾವು ಈ ವರ್ಷ ಚೆನ್ನಾಗಿ ಬೆಳೆ ಬರುತ್ತೆ ಬೆಳಿತೀವಿ ಅಂತಂದರೆ ನಾವು ಏನು ಮಾಡ್ಬೋದು ರೈತರು? ಅದು ಎಕ್ಸ್ಪೆಷಲಿ ನಾನು ಹೇಳ್ತಾ ಇರೋದು ನಮ್ಮ ಕಡೆ ಇರೋವಂಥ ಮಳೆ. ನಮ್ಮ ಕಡೆ ಅಂದರೆ ಹಾಸನ ಅರಸೀಕೆರೆ ನಮ್ಮೂರು. ಅರಸೀಕೆರೆ ಹತ್ರ ಹಳ್ಳಿ ನಾನು ಹೇಳ್ತಾ ಇರೋದು. ಅಲ್ಲಿ ಮಳೆ ಹೆಂಗೆ ಅಂತಂದರೆ, ಒಂದು ಸಲ ಹಿಂಗಾರಾದರೆ ಮುಂಗಾರು ಆಗಲ್ಲ ವರ್ಷದಲ್ಲಿ, ಇಲ್ಲ ಮುಂಗಾರಾದರೆ ಹಿಂಗಾರು ಆಗಲ್ಲ, ಹಂಗಿರುತ್ತೆ. ಈಗ ಇಲ್ಲ ಬೆಳೆ ಹೆಸರು ಕಾಳು ಎಳ್ಳು ಆದರೆ ರಾಗಿ ಕಡಿಮೆ ಆಗುತ್ತೆ, ಇಲ್ಲ ರಾಗಿ ಚೆನ್ನಾಗಿ ಬಂತು ವರ್ಷ ಅಂತಂದರೆ ಹೆಸರು ಕಾಳು ಎಳ್ಳು ಕಡಿಮೆ ಆಗುತ್ತೆ. ನಾವು ಏನು ಮಾಡಬೇಕಾಗುತ್ತೆ ಅದರಲ್ಲಿ? ಹೆಂಗೆ ಮಾಡಬೇಕಾಗುತ್ತೆ? ಮಕ್ಕಳಿರ್ತಾರೆ, ಓದೋ ಮಕ್ಕಳಿರ್ತಾರೆ, ಮನೇಲಿ ವಯಸ್ಸಾದವ್ರು ಇರ್ತಾರೆ, ಹೆಲ್ತ್ ಇಶ್ಯೂಸ್ ಎಲ್ಲ ಬರುತ್ತೆ. ಏನು ನಾವು ಮಾಡೋಕ್ಕಾಗಲ್ಲ. ಮತ್ತು ಮಳೆ ಜಾಸ್ತಿ ಆಯಿತು ಅಂತಂದ್ರೂ ನಮ್ಮ ತೆಂಗು ತಡೆಯಲ್ಲ, ಹೋಗ್ಬಿಡುತ್ತೆ. ಮಳೆ ಕಡಿಮೆ ಬಂತು ಅಂದ್ರೂ ರೋಗ ಬಂದು ತೆಂಗು ಹೋಗ್ಬಿಡುತ್ತೆ. ಅಲ್ಲಿ ಇರೋ ಅಂಥ ಪ್ರಾಬ್ಲಮ್ ನಾನು ಹೇಳ್ತಾ ಇರೋದು. ಯಾಕೆಂತಂದರೆ ನಾನು ಅರಸೀಕೆರೆ ತಾಲೂಕು ಆಫೀಸಲ್ಲಿ ಹೋದಾಗ ನಮ್ಮಂತೆಯೇ ಬಂದಿರೋ ಅಂಥ ಎಷ್ಟೋ ರೈತರುಗಳ್ನೆಲ್ಲ ನೋಡಿ ಕೇಳಿ ಮಾತಾಡಿಸಿ ವಿಷಯಗಳು ತಿಳ್ಕೊಂಡು ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಬೇರೆ ಕಡೆ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮಗೆ ಬರೋದು ಕೊಬ್ಬರಿಯಿಂದ. ಕೊಬ್ಬರಿ ಅಂತಂದರೆ ಅದೇ ನಮಗೆ ಮಳೆ ಚೆನ್ನಾಗಾಯಿತು ಅಂತಂದರೆ ಕೊಬ್ಬರಿ ಚೆನ್ನಾಗಿ ಬರುತ್ತೆ. ಒಂದು ವರ್ಷ ಇಳುವರಿ ಚೆನ್ನಾಗಿ ಬರುತ್ತೆ, ಒಂದು ವರ್ಷ ಇಳುವರಿ ಚೆನ್ನಾಗಿ ಬರಲ್ಲ. ಅದಕ್ಕೆ ನುಸಿ ರೋಗ ಅದು ಎಲ್ಲ ಬರುತ್ತೆ. ಇನ್ನು ರಾಗಿ ನೆಚ್ಕೊಂಡಿರ್ತೀವಿ ನಾವು. ಅದೇ ಈಗ ಏನೋ ಮೊಫೆಟ್ ಬಿಟ್ಟಿರೋದ್ರಿಂದ ರಾಗಿಲಿ ಚೆನ್ನಾಗಿ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಇನ್ನು ಮಿಷಿನಲ್ಲೆಲ್ಲ ಕುಯ್ಯೋರು ಕರ್ಕೊಂಡ್ರೆ ದುಡ್ಡು ಜಾಸ್ತಿ, ಅವನ್ನ ಮಿಷಿನಲ್ಲಿ ತಗೊಂಡ್ರೆ ಅಲ್ಲೇ ವೇಸ್ಟ್ ಆಗುತ್ತೆ. ಹಂಗಾಗಿ ಖರ್ಚು ಎಲ್ಲ ಇದೆ, ಅಷ್ಟು ಇದಾಗುತ್ತೆ. ಅದರಿಂದ ನಾವು ಏನು ದೊಡ್ಡದಾಗಿ ಏನೂ ನಾವು ಮಾಡ್ಕೊಳಕ್ಕಾಗಲ್ಲ ನಮ್ಮ ಮನೆಗಳಲ್ಲಿ. ಏನಂತಂದರೆ ಮಕ್ಕಳಿದ್ರೆ ಮಕ್ಕಳನ್ನ ಓದಿಸ್ಬಹುದು. ಅದು ಹೈಯರ್ ಎಜುಕೇಷನ್ಗೆ ಹೋದ್ಮೇಲೆ ನಾವು ಅದನ್ನು ಓದಿಸೋದು ಕಷ್ಟ ಆಗಿರೋಂಥ ಪರಿಸ್ಥಿತಿ. ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂತಂದರೆ ನಿಮಗೂ ಗೊತ್ತು, ನಮ್ಮ ಇಂಡಿಯಾದಲ್ಲಿ ನಾವು ಎಲ್ಲಿ ಹಿಂದೆ ಉಳಿತೀವಿ ಅಂತಂತಂದರೆ, ಯಾವುದಾದ್ರೂ ಒಂದು ಮಿಡಲ್ ಕ್ಲಾಸ್ಗಳಿಗೆ ಏನಾದರೂ ಹಾಸ್ಪಿಟ್ಲದ್ದು ಬಂತು ಅಂತಂದರೆ ಅವ್ರ ಫ್ಯಾಮಿಲಿ ಹಂಗೆ ಹಿಂದೆ ಉಳಿದು ಹೋಗೋದೇ, ಅದು ಮುಂದೆ ಅಂತೂ ಬರೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ಎಲ್ಲ ಕಡೆಗೂ ಗೊತ್ತಿರೋಂಥ ವಿಷಯ. ಯಾಕೆಂದರೆ ನಮ್ಗೆ ಅಷ್ಟೊಂದೇನು ಫೆಸಿಲಿಟೀಸ್ ಇಲ್ಲ ಯಾವ ಹೆಲ್ತ್ ಇದರಲ್ಲೂ. ನಾನು ಅನುಭವಿಸಿರೋದು, ನಾವು ಒಂದು ಮನೇಲಿ ಅನುಭವಿಸಿದ್ದು. ನನ್ನ 90s ಕಿಡ್ಸು ಆಲ್ಮೋಸ್ಟ್ ನಾವು ಇದ್ದಿದ್ದೆಲ್ಲ ನಮ್ಮ ತಾತರ ಮನೇಲಿ. ಅವ್ರ ಮನೇಲಿ ನಾನು ನೋಡಿದಂಥ ಒಂದು ಅನುಭವ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇದು ಪರ್ಸ್ನಲ್ಲೇ, ಆದರೂ ನಾನು ಇದು ಏನು ಕೇಳ್ತಾ ಇದ್ದೀನಿ ಅಂತಂದರೆ ಇದಕ್ಕೆ ನಾನು ರಿಲೇಟೆಡ್ ಆಗಿದೆ, ಅದು ಹೇಳ್ತಾ ಇದ್ದೀನಿ. ಸುಮಾರು ನಾನು ಒಂದು 5th ಸ್ಟ್ಯಾಂಡರ್ಡ್ ಇರುವಾಗ, ಅವಾಗೆಲ್ಲ ಇದು 5th ಮೇ ಬಿ ಅನಿಸುತ್ತೆ, ಇದು 5th ಅನ್ನೋದಕ್ಕಿಂತ ಒಂದು 25 ಇಯರ್ಸ್ ಹಿಂದೆ ಮಾತು. ನಮ್ಮ ಸುತ್ತಮುತ್ತದಲ್ಲಿ ಯಾರಿಗೂ ಹಾರ್ಟ್ ಪ್ರಾಬ್ಲಮ್ ಅನ್ನೋದು ಅವಾಗ ಗೊತ್ತಿರಲಿಲ್ಲ. ಅದು ಸಡನ್ನಾಗಿ ನಮ್ಮ ಮನೇಲಿ ನಮ್ಮ ಅಜ್ಜಿಗೆ ಬಂತು. ಬಟ್ ಅವಾಗೆಲ್ಲ ಇಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ. ದುಡ್ಡು ಕಟ್ಟಿ ಆಪ್ರೇಷನ್ ಮಾಡಿಸ್ಬೇಕಾಗಿದ್ದಂಥ ಪರಿಸ್ಥಿತಿ. ಆವಾಗಲೇ ಹೆಚ್ಚು ಕಡಿಮೆ 2 ಲಕ್ಷ ರೂಪಾಯಿ ಆಯಿತು. ಇಲ್ಲಿ 25 ವರ್ಷದ ಮಾತು. ಅವ್ರಿಗೆ ನಾವು ಹೆಂಗೆ ಅಂದ್ರೆ, ಅವ್ರ ಮನೇಲಿ ನಾನು ನೋಡಿದ ಮಟ್ಟಿಗೆ ಚೀಲಗಳಲ್ಲಿ ಅಕ್ಕಿ ತೊಗೊಂಬಂದು ಊಟ ಮಾಡಿದ್ದು ನೋಡಿದ್ದೀನಿ ನಾನು. ಅಂಥ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ
ಹೋಟ್ಲ್ಗಳಲ್ಲಿ ವಾರಕ್ಕೆ ಇಷ್ಟು ಕೆ ಜಿ ದುಡ್ಡು ಕೊಟ್ಟು ಅಕ್ಕಿ ತೊಗೊಂಬಂದು ಊಟ ಮಾಡಿದಂಥ ಪರಿಸ್ಥಿತಿನೂ ನೋಡಿದ್ದೀನಿ. ಬಟ್ ಅವತ್ತಿಗೆ ಅವರು ಉಳಿಸ್ಕೊಂಡಿದ್ದು ಹೆಂಗೆ ಉಳಿಸ್ಕೊಂಡ್ರಪ್ಪ ಅವತ್ತಿನ ಕಾಲದಲ್ಲಿ ಅಷ್ಟು ಅಮೌಂಟ್ ಕೊಟ್ಟು ಅಂತಂದರೆ, ಅವ್ರಿಗೆ ತೋಟ ಚೆನ್ನಾಗಿತ್ತು ಅನ್ನೋ ನಂಬಿಕೆ ಮೇಲೆ ಅವ್ರಿಗೆ ಕೊಬ್ಬರಿ ಮಂಡಿಲಿ ದುಡ್ಡು ಕೊಟ್ಟರು. ಅವರು ಕೊಬ್ಬರಿ ಬಿಡ್ತಾರೆ, ನಮಗೆ ಸಾಲ ತೀರಿಸ್ತಾರೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅವ್ರು ಉಳಿಸ್ಕೊಂಡ್ರು. ಆದರೆ ಇವಾಗ ಯಾರೂ ಹಂಗೆ ಕೊಡಲ್ಲ. ಯಾಕೆಂದರೆ ನಮ್ಗೆ ಕೊಬ್ಬರಿನೇ ಇಲ್ಲ, ಕೊಬ್ಬರಿ ಮಂಡಿರೂ ನೆಚ್ಕೊಳಂಗಿಲ್ಲ, ಇನ್ನು ಬ್ಯಾಂಕಲ್ಲಂತೂ ನೆಚ್ಕೊಳಂಗೇ ಇಲ್ಲ. ಇಲ್ಲಿಗೆ ನಾನು ಕೊನೆಗೆ ಬರ್ತಾಯಿದ್ದೀನಿ ಈ ಥೀಮ್ಗೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಜಮೀನುಗಳು ಈಗ ನೀವು ಮಾಡ್ಕೊಂತೀರ, ನಿಮ್ದಿದೆ ಒಪ್ಕೊಳ್ಳೋಣ, ಬಟ್ ಯಾವುದೂ ಸರಿಯಾಗಿಲ್ಲ. ಯಾಕೆ ಒಂದೇ ಒಂದು ಸಲ ನೀವು ನಿಮ್ಮ ಜಮೀನು ಬಗ್ಗೆ ನೀವು ಟೈಮ್ ಕೊಟ್ಟು ನೀವು ಒಂದು ಸಲ ತಾಲೂಕು ಆಫೀಸ್ಗೆ ಹೋಗಿ ಏನಾಗಿದೆ ಅಂತ ಆಗಲಿ, ಕೆಲವರೇನೋ ಫ್ಯಾಮಿಲೀಲಿ ಬುದ್ಧಿವಂತರಿದ್ದು ಅವ್ರ ಫ್ಯಾಮಿಲಿ ಹಿಂದಿನವರೆಲ್ಲ ಓದಿದ್ದು ಇಲ್ಲ ಸ್ವಲ್ಪ ತಿಳುವಳಿಕೆ ಇದ್ದವರಾದರೆ ಅದು ಸರಿ ಇದೆ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ನಾನು ಕೇಳಿದ ಮಟ್ಟಿಗೆ ಅಲ್ಲಿ ಹೋಗಿದಾಗ ಎಲ್ಲ ನಮ್ಮ ತಾಲೂಕು ಅಂದರೆ ಎಲ್ಲ ಕಡೆಯೂ ಸಹ ಬರ್ತಾರೆ. ಅವ್ರ ಹೆಸ್ರಲ್ಲಿರಲ್ಲ, ಪಕ್ಕದವ್ರ ಹೆಸ್ರಲ್ಲಿರುತ್ತೆ, ಇಲ್ಲ ಅದು ಹೋಗಿರುತ್ತೆ ಎಕ್ಸ್ಚೇಂಜ್ ಆಗಿರುತ್ತೆ, ಇಲ್ಲ ಅವ್ರ ಹೆಸ್ರಿಗೆ ಇರಲ್ಲ, ಅವ್ರ ತಾತರ ತೊಗೊಂಡು ಹೊಡ್ಕೊತಿರ್ತಾರೆ, ಅವ್ರ ಹೆಸ್ರಿಗೆ ಇರಲ್ಲ. ಈ ರೀತಿ ಆಗುತ್ತೆ. ಏಕೆ ಅಂತಂದರೆ ಇವಾಗ ನಾವೇನೇ ಹೊರಗಡೆ ದುಡಿದು ಏನೇ ಮಾಡಿದ್ರೂ ನಾವು 2 ಎಕರೆ ಜಮೀನು ನಾವು ಎಷ್ಟು ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಸಂಪಾದನೆ ಮಾಡಿದ್ರು ನಾವು ಜೀವನ ಮಾಡ್ಬೋದು ಹೊರತು ಮತ್ತೆ ನಾವು ನಮ್ಮ ಹಿರಿಯರ ಜಮೀನು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ, ಜಮೀನು ತಗೊಳ್ಳೋಕ್ಕೂ ಆಗಲ್ಲ. ಇರೋದನ್ನ ನಾವು ಉಳಿಸ್ಕೊಬೇಕು ಅಂತಂದರೆ ನಾವು ರೈತರಾದವರು ನಾವು ಇವಾಗಿನ ಯಂಗ್ಸ್ಟರ್ಸ್ ಹೇಳ್ತಾ ಇದ್ದೀನಿ, ನಾವೆಲ್ಲ ಕಾಲಹರಣ ಮಾಡಿ ನೀವು ಮದುವಾಗಿ ನೀವು ಮಕ್ಕಳು ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ನೀವು ವಯಸ್ಸಾದಾಗ ನೀವು ಜಮೀನು ನೋಡ್ಕೊಂಡು ಹೋಗೋದಾಗ ಅದನ್ನು ನೋಡ್ಕೊಳ್ಳೋದಕ್ಕಿಂತ ಮೊದಲು ಇವಾಗಲೇ ಯಂಗ್ಸ್ಟರ್ಸ್ ಇದ್ದರು ನಿಮ್ಮ ಅಪ್ಪ ಆಸ್ತಿ ನಿಮ್ಮ ತಾತರ ಆಸ್ತಿ ಒಂದೇ ಒಂದು ಸಲ ಹೋಗಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬೇಕು. ತುಂಬ ಅಂದರೆ ತುಂಬ ಏರುಪೇರಾಗಿದೆ. ಕೆಲವರೆಲ್ಲ ಇದು ದುರಸ್ತಿ ಆಗಿಲ್ಲ. ಕೆಲವೆಲ್ಲ ಅಲ್ಲಿ ಹೋಗ್ರಿ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ವಿದ್ಯೆ ಕೈ ಬರುತ್ತೋ ಒಂದು ಸಲ ತಾಲೂಕು ಆಫೀಸ್ಗೆ ಹೋದಾಗ, ಇಲ್ಲ ದುಡ್ಡು ನಿಮ್ಮ ಕೈ ಹಿಡಿಯುತ್ತೋ ಇಲ್ಲ ಕಾನೂನು ಕೈ ಹಿಡಿಯುತ್ತೋ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ನಾವು ರೈತರಾದವರು ಏನೇ ಬೆಳೀಲಿ ಏನೇ ಮಾಡ್ಕೊಂಡ್ಲಿ ನಮ್ಮದಾಗಿರಲಿ, ಬಟ್ ಅದು ಡಾಕ್ಯುಮೆಂಟ್ಸ್ ಸರಿ ಇದೆಯಾ ಅಂತ ಫಸ್ಟು ನೋಡ್ಕೊಬೇಕು. ಈ ಡಾಕ್ಯುಮೆಂಟ್ಸು ಸರಿ ಇದ್ದಿದ್ರೆ ನಾವು ಹೆಂಗಾದರೂ ಮಾಡಬಹುದು. ಇಲ್ಲ ಸರಿ ಇಲ್ವಾ, ಮೊದಲು ನಾನು ಇಲ್ಲಿ 10 ವರ್ಷದಿಂದನೂ ನಾನು ಇದರಲ್ಲಿ ಓಡಾಡಿದ್ದೆ. ಆವಾಗ ಹೆಂಗೆ ಅಂತಂದರೆ ನಾನೇ ಸಹ ನನ್ನ ಕೈಯಲ್ಲಿ ಕೆಲವೊಂದನ್ನೆಲ್ಲ ಬರ್ಕೊಟ್ಟಾಗ ಕೈಯಿಂದ ಆಯಿತು. ಬಟ್ ಅದೇ ಜಮೀನುಗಳು ಇವಾಗ ನಾವು ಹೋಗಿ ಕೇಳಿದ್ರೇ ರಿಜಿಸ್ಟ್ರೇಷನ್ ಅಂತ ಅಂತಾರೆ. ದುಡ್ಡು ದಿನ ಕಳೆದಂಗೆ ದುಡ್ಡೂ ಹೋಗುತ್ತೆ, ಕಾನೂನು ಚೇಂಜ್ ಆಗಿದೆ, ಎಲ್ಲ ಕಂಪ್ಯೂಟರೇ ಆಗಿದೆ ಅಂತಾರೆ. ಕೆಲವೇ ಹಿಂದಿನ ದಾಖಲೆಗಳು ಇಲ್ಲ ಅಂತ ಅಂತಾರೆ. ಎಲ್ಲ ಕಡೆಯೂ ಇದೇ ಪ್ರಾಬ್ಲಮ್ ಆಗಿರೋದು. ಹಂಗಾಗಿ ನಾವು ರೈತರಾಗಿದ್ದೀವಿ ಅಂತಂದಮೇಲೆ ನೀವೇನೇ ಕೆಲಸದಾಗಿರಲಿ ನಾವೇನೇ ಮಾಡ್ಕೊಂಡಿರಲಿ, ಬಟ್ ನಮ್ಮದು ಅಂತ ಬಂದಾಗ ನಮ್ಮ ಅಪ್ಪ ಅದೇ ನಮಗೆ ಉಳ್ಕೊಂಡಿರೋ ಅಂಥ ಒಂದು ಕೊಡುಗೆ ಅದು. ನಮ್ಮ ತಾತರೇ ಆಗಿರಲಿ, ಅವ್ರು ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡಿರ್ತಾರಲ್ವ. ಈಗಿನ ಯಂಗ್ಸ್ಟರ್ಸ್ ನೀವು ಓದ್ತೀರಿ, ನಿಮ್ಮ ಕೆಲಸದಲ್ಲಿ ಏನಾದರೂ ಮಾಡ್ಕೊಂಡಿರ್ರಿ, ಆದರೆ ನೀವು ಒಂದು ಸಲ ಹೋಗಿ ನಿಮ್ಮ ಜಮೀನು ಹೆಂಗಾಗಿದೆ ಅಂತ ನಾವು ನೋಡಬೇಕಾಗಿದ್ದು. ಎಲ್ಲ ಯಂಗ್ಸ್ಟರ್ಸು ನಾವು ಹೋಗಿ ಕೇಳಿದಾಗಲೇ ಅವರು ಕೇಳೋದು ಆಫೀಸಲ್ಲಿ. ನಿಮಗೂ ಗೊತ್ತಿರುತ್ತೆ, ಅಲ್ಲಿ ಬಾಯಿ ಬಿಟ್ಟು ಹೇಳಂಗಿಲ್ಲ, ಅಲ್ಲಿ ಹೋದಾಗಲೇ ಸಹ ನಿಮ್ಗೆ ಅನುಭವಗಳು ಆಗ್ತವೆ. ನೀವು ಹೋಗ್ರಿ, ನಾನು ಹೇಳಿದ್ದೀನಿ ಹೆಂಗಿರುತ್ತೆ ಸಿಚುವೇಶನ್ಸ್ ಅಂತೇಳಿ. ಒಂದು ಸಲ ಹೋದಾಗ ನಾವು ಗೌರ್ಮೆಂಟ್ ಕೆಲಸದಲ್ಲಿ ನಾವು ಏನಾದರೂ ಒಂದಕ್ಕೆ ಹೋದಾಗ ಒಂದು ದಿನದಲ್ಲಿ ಆಗಿದ್ದಂಥ ಕಥೆನೇ ಮುಗಿಯೋದೇ ಇಲ್ಲ ಬಿಡ್ರಿ. ಅದು ಒಂದು ದಿನದಲ್ಲಂತೂ ಆಗಲ್ಲ, 1 ತಿಂಗಳು ಹಿಡಿಬೋದು, ವರ್ಷ ಹಿಡಿಬೋದು, ವರ್ಷಾನುಗಟ್ಲೆ ಹಿಡಿಬೋದು. ಪ್ರೋಸೆಸ್ಸು ಹಾಗಿರುತ್ತೆ. ಯಾಕೆಂತಂದರೆ ಹಿಂದಿನ ಅದೆಲ್ಲ ಅದು ಸಿಗತ್ತಿಗೆ ಅದೆಲ್ಲ ಆಗೋಷ್ಟ್ರ ಜೊತೆಗೆ ಅಷ್ಟು ಇರುತ್ತೆ. ತುಂಬ ಅಂದರೆ ತುಂಬ ಅದಕ್ಕೆ ಟೈಮ್ ಬೇಕಾಗುತ್ತೆ. ಹಿಂಗೆ ಎಮರ್ಜೆನ್ಸಿ ಬಂತು ಅಂದಾಗ ನಾವು ಯಾರೋ ಈಗ ಸಂಬಂಧಿಕರನ್ನೆಲ್ಲ ನಾವು ದೂರದಲ್ಲಿ, ಯಾಕೆಂದರೆ ಅವ್ರವ್ರ ಪರಿಸ್ಥಿತಿ ಹೆಂಗಿರುತ್ತೆ, ಅವ್ರ ಕಮಿಟ್ಮೆಂಟ್ಸು ನಮಗೆ ಗೊತ್ತಿಲ್ಲ. ಸಂಬಂಧಗಳು ನಾವ್ಯಾಕೆ ಹಾಳು ಮಾಡ್ಕೊಬೇಕು, ನಮ್ದಿರುವಾಗ ನಾವ್ಯಾಕೆ ಸಂಬಂಧಗಳನ್ನ ಹಾಳು ಮಾಡ್ಕೊಬೇಕಲ್ವ. ಹಂಗಾಗಿ ಎಲ್ರದ್ದು ಒಂದೇ ಸಲ ನಾವು ಅಂದ್ಕೊಂಡಂಗೆ ಎಲ್ಲರಿಗೂ ಒಂದೇ ಸಲ ಸಾವು ಬರಲ್ಲ. ಕೆಲವರಿಗೆ ಇಂಥ ಎಮರ್ಜೆನ್ಸಿ ಬರ್ಬೋದು, ಸತ್ತರೆ ಒಂದೇ ಸಲ ಸತ್ಬಿಡ್ಬೋದು ನಾವು. ಇಲ್ಲ ಅಂತ ಇಂಥ ಎಮರ್ಜೆನ್ಸಿ ಬಂದಾಗ ನಮಗೆ ನಮ್ದು ಇರಬೇಕು, ನಮ್ದು ಬೇಕು ಅನ್ನೋದು ಬರುತ್ತೆ. ಯಾಕೆಂದರೆ ಈ ಥರ ಬಂದಿದೆ ಇದರಲ್ಲಿ. ನಾನು ಒಂದು ಸ್ಟೋರಿ ಹೇಳಿದೆ. ಇನ್ನೊಂದು ಸ್ಟೋರಿ ಅಂತಂದರೆ, ಇದೇ ಇದರಲ್ಲಿ ನನ್ನ ತಮ್ಮ ಬಿದ್ದ ಲಾಸ್ಟ್ ಇಯರು ಗೌರಿ ಹಬ್ಬದಲ್ಲಿ ಬಿದ್ದ. ಅವ್ನು ಬಿದ್ದಾಗ ಅವನ ಆಪ್ರೇಷನ್ಗೆ ಸುಮಾರು ಖರ್ಚಾಯಿತು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವ್ನು ನಾವು ಉಳಿಸ್ಕೊಳ್ಳೇಬೇಕಿತ್ತು. ಚಿಕ್ಕ ಹುಡುಗ ಇದ್ದ. ಉಳಿಸ್ಕೊಳ್ಳೋದಕ್ಕೆ ನಮಗೆ ಅಷ್ಟು ಅಮೌಂಟು ನಮಗೆ ಯಾರು ನಮ್ಮನ್ನು ನಂಬ್ಕೊಂಡು ಕೊಡೋ ಪರಿಸ್ಥಿತಿಲಿ ಇರಲಿಲ್ಲ. ಬಟ್ ನಮ್ಮ ಜಮೀನು ಕೊಟ್ಟು ನಾವು ನನ್ನ ತಮ್ಮನ ಉಳಿಸ್ಕೊಂಡಿದ್ದಾಯಿತು. ಅವ್ನು ಚೆನ್ನಾಗಿದ್ರೆ ಜಮೀನು ದುಡಿಬೋದು ಅಂತ ಹೇಳ್ಬಿಟ್ಟು ನಾವು ಧೈರ್ಯ ಮಾಡಿದ್ವಿ. ಬಟ್ ನಮಗೆ ಕಷ್ಟಕ್ಕೆ ಹಿಡಿದಿದ್ದು ನಮ್ಮ ಜಮೀನೇ. ಹಂಗಾಗಿ ಹೇಳ್ತಿರೋದು, ನಮಗಾದಂಥ ಅನುಭವಗಳು, ನಮಗಾದಂಥ ಕಷ್ಟಗಳು ಯಾರಿಗೂ ಬರೋದು ಬೇಡ. ಹಂಗಾಗಿ ನಾವು ಇವಾಗ ಯಂಗ್ಸ್ಟರ್ಸ್ ಇದ್ದೀವಿ, ನಮಗೆ ಉಡುಗೊರೆ ಯಾಕೆ ಕೊಟ್ಟರು ಅಂತ ನಮ್ಮ ತಾತರೋ ನಮ್ಮ ಅಪ್ಪರೋ ಯಾರಿದ್ದೇ ಆಗಲಿ, ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ನಾವೇನೇ ನಾವು ದುಡಿದ್ರೂ ಸಹ ನಾವು ಅದ್ರಲ್ಲಿ ಕಾಲು ಭಾಗನೂ ಸಹ ನಾವು ಮಾಡೋಕ್ಕಾಗಲ್ಲ. ಏಕೆಂದರೆ ಪ್ರೆಸೆಂಟ್ ನಮಗೂ ಗೊತ್ತು, ಇವಾಗ ಭೂಮಿಗೆ ಬೆಲೆ ಜಾಸ್ತಿ ಆಗ್ತಿದೆ. ಮಾಡೋರು ಕಮ್ಮಿ ಇದ್ರೂ ಭೂಮಿಗೇನು ಬೆಲೆ ಅಂತೂ ಕಡಿಮೆ ಆಗ್ತಿಲ್ಲ.
ವ್ಯವಸಾಯ ಮಾಡೋರು ಕಮ್ಮಿ ಆಗಬಹುದು, ಅದ್ರಲ್ಲಿ ಬದಲಾವಣೆಗಳು ಕಡಿಮೆ ಆಗಿರಬಹುದು, ಬದಲಾವಣೆಗಳು ಬಂದಿರಬಹುದು. ಏನೇ ಮಾಡ್ರನ್ ಕೃಷಿಗಳು ಬಂದಿದ್ರು ಸಹ ಅಲ್ಲಿ ಮಾಡೋರು ಕಮ್ಮಿ ಆಗ್ತಿದ್ದಾರೆ, ಒಪ್ಕೊಳ್ತೀನಿ. ಬಟ್ ಅಂದರೆ ಭೂಮಿಗಂತೂ ಯಾವತ್ತೂ ಬೆಲೆ ಕಡಿಮೆ ಆಗ್ತಿಲ್ಲ. ಇವಾಗೆಲ್ಲ ಹೆಂಗೆ ಅಂತಂದರೆ 20,000 ಇದ್ದಾವಲ್ಲ ಆಲ್ರೆಡಿ ಎಲ್ಲ ಒಂದು ಗುಂಟೆ 1,00,000 ಸಹ ಹೋಗಿದ್ದಾವೆ. ಅದಕ್ಕೆ ನಾನು ಹೇಳ್ತಾ ಇರೋದು ಹೆಂಗೆ ಅಂತಂದರೆ ನಾವು ಅಷ್ಟೇ, ನಾವು ಯಾರು ಇದು ನೋಡ್ತಿರೋ ವೀಡಿಯೋನ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸೊಸೆದಿರ ಆಗಿರಲಿ, ಇಲ್ಲ ನೋಡ್ತಿರೋ ಹೆಣ್ಮಕ್ಳು ಅವ್ರ ಅಪ್ಪನ ಮನೆದಾಗಿರಲಿ, ಇಲ್ಲ ಯಾರದೇ ಆಗಿರಲಿ, ನೀವು ಕಾಲೇಜ್ ಆಗಿರಲಿ, ಇಲ್ಲ ಮದುವೆ ಆಗಿರೋರಾಗಿರಲಿ, ಯಾರೇ ಆಗಿರಲಿ, ನನಗಾಗಿರೋಂಥ ಅನುಭವ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ದಯಮಾಡಿ ನಿಮ್ಮ ಜಮೀನುಗಳು ಎಲ್ಲೆಲ್ಲಿದ್ದಾವೆ ಅಂತ ಫಸ್ಟು ನೀವು ಹುಡುಕಿಸ್ಕೊಳ್ರಿ. ಅವು ದಾಖಲಾತಿಗಳು ಸರಿಯಾಗಿದ್ದಾವೆ ಮೊದಲು ಹುಡುಕಿಸ್ಕೊಳ್ರಿ. ಎಲ್ಲರೂ ಅಷ್ಟೇ, ನಿಮ್ಮ ಮಕ್ಕಳಿದ್ರೂ ಏನು ಪರವಾಗಿಲ್ಲ, ಮಕ್ಕಳಿಗೆ ಮೊದಲಿಂದನೇ ಜವಾಬ್ದಾರಿ ಕಲಿಸ್ಬೇಕಲ್ವ. ನಾವೇನೋ ಇರ್ಬಿಡ್ತೀವಿ, ನೆಕ್ಸ್ಟ್ ನಮ್ಮ ಮಕ್ಳಿಗೆ ಗೊತ್ತಾಗಲ್ಲ ಅಂತ ನಾವು ಅವ್ರನ್ನ ಎಲ್ಲಿಗೂ ಕಳಿಸ್ಬಾರ್ದು ಅಂತ ಬಿಡೋದಲ್ಲ. ಅವ್ರಿಗೆ ರಜೆ ಇದ್ದಾಗ್ಲೂ ನಮ್ಮ ಕಷ್ಟ ಗೊತ್ತು ಮಾಡಬೇಕಲ್ವ. ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಬರಕ್ಕೆ ಹೋದ್ರು ಒಂದು ದಿನದಲ್ಲಿ ಮುಗಿಯೋದಲ್ಲ, ಅದಕ್ಕೂ ಪ್ರೋಸೆಸ್ ಇರುತ್ತೆ. ಕೆಲವರು ಅವರು ಕೊಡ್ತಾರೆ, ಕೆಲವರು ಕೊಡಲ್ಲ. ಹಾಗೆ ಒಂದು ಕೆಲ್ಸಕ್ಕೆ ಹೋದಾಗಲೇ ನಮಗೆ ಅಲ್ಲಿ ಗೊತ್ತಾಗೋದು. ಕೆಲವರು ನಮ್ಮ ಅನುಭವನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಗಂಡಸರುಗಳು ಹೋಗ್ತಾರೆ ಏನಾದರೂ ಜಮೀನು ವಿಷಯಕ್ಕೆ ಇದನ್ನು ತೆಗೆಸ್ಕೊಂಬರಕ್ಕೆ ಹೋಗ್ತಾರೆ. ಲೇಡೀಸು ಒಂದು ದಿನ ಪೂರ್ತಿ ತಾಲೂಕು ಆಫೀಸ್ಗೆ ಹೋಗ್ತೀರಾ ಅಂತಾರೆ. ಬಟ್ ನಿಜವಾದ ಕಷ್ಟ ನಾವು ಹೆಣ್ಮಕ್ಳು ಒಂದ್ಸಲ ಹೋದಾಗಲೇ ನಮಗೆ ಗೊತ್ತಾಗೋದು. ಯಾಕೆಂತಂದರೆ ಅವರೇನೋ ಹೋಗಿರ್ತಾರೆ, ಬಟ್ ನಾವು ಹೋಗಿರೋ ಟೈಮಿಗೆ ಮೀಟಿಂಗ್ ಇರಲ್ಲ ಅಂತಾರೆ. ನೆಕ್ಸ್ಟ್ ಮೀಟಿಂಗ್ ಮುಗಿಸ್ಕೊಂಬರ್ತಾರೆ, ನಮಗೆ ನೆಕ್ಸ್ಟ್ ಊಟಕ್ಕೆ ಹೋಗ್ತೀವಿ ಅಂತಾರೆ. ಊಟ ಮುಗಿಸ್ಕೊಂಬರೋಷ್ಟೊತ್ತಿಗೆ ಇಲ್ಲ ನಮಗೆ ಕಾಲ್ ಬಂತು, ನಾವು ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತಾರೆ. ಆವತ್ತಿನ ದಿನ ಮುಗಿಯಲ್ಲ. ಹೆಂಗಸ್ರು ಹೇಳ್ತಾರೆ, ನೀವು ಬರೀ ತಾಲೂಕು ಆಫೀಸಿಗೆ ಹೋಗ್ತೀರಾ ನೀವು ಅಂತಾರೆ. ಅಂದರೆ ಆ್ಯಕ್ಚುಲ್ ಅದು ಪ್ರೆಸೆಂಟ್ ಸಿಚುವೇಶನ್ ಹಂಗಿರುತ್ತೆ, ಒಂದು ದಿನದಲ್ಲಿ ಮುಗಿಯಲ್ಲ. ಹಂಗಾಗಿ ಈ ಥರ ಮತ್ತೆ ರೈತರುಗಳು ಇದೇ ರೀತಿ ಆದಾಗ ಮನೇಲಿ ಕೆಲಸ ಬಿಟ್ಟು ಪದೇ ಹೋಗೋಕ್ಕೆ ಹಿಂಜರಿತಾರೆ. ಬಟ್ ಹಿಂಜರಿದ್ರೆ ಇದು ಸಮಸ್ಯೆಗೆ ಪರಿಹಾರ ಅಲ್ಲ. ನಾವು ಹೋಗಿ ನಮ್ಮ ದಾಖಲೆಗಳ್ನ ಹೆಂಗಿದೆ ಅಂತ ಹುಡುಕಿಸ್ಕೊಂಡಾಗಲೇ ನಾವು ಸರಿಯಾಗೋದು. ನಾವು ಮಕ್ಕಳಿಗೆ ನಾವು ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನಮ್ಮದನ್ನು ನಾವು ಉಳಿಸ್ಕೊಬೇಕು ಅಂತಂದರೆ ಅವ್ರಿಗೂ ಜವಾಬ್ದಾರಿ ಕಲಿಸಿ ನಾವು ನಮ್ಮದನ್ನು ಉಳಿಸ್ಕೊಳ್ಳಿ. ನಿಮ್ಮ ದಾಖಲಾತಿಗಳನ್ನ ನೀವು ಮೊದಲು ಸರಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.